ನೋಡಿ, ಬಳ್ಳಾರಿಯಲ್ಲಿ ಒಂದು ಬಂಕ್ ಆದ್ರೂ ಓಪನ್ ಇದೆ. ಆದ್ರೆ ಹಾಸನದಲ್ಲಿ ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಗ್ಯಾಸ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಅಂತೇಳಿ ಹಾಕೊಂಡಿದ್ದಾರೆ. ಅಂದ್ರೆ ಯಾರು ಬರೋದಕ್ಕೆ ಹೋಗಬೇಡಿ ಅಂತ. ಬಂಕ್ಗಳೇ ಬಂದ್ ಆಗ್ಬಿಟ್ಟಿವೆ. ಇಂಡಿಯನ್ ಆಯಿಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಂಡು ಬರ್ತಾ ಇವೆ. ಈಗ ಆತಂಕಕ್ಕೀಡಾಗಿದ್ದಾರೆ ಆಟೋ ಚಾಲಕರು. ಬಂಕ್ನ ಮಾಲೀಕರು ಹಣ ಕಟ್ಟಿದ್ರೂ ಕೂಡ ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ. ದಿನಕ್ಕೆ 600 ರಿಂದ 700 ಆಟೋಗಳು ಗ್ಯಾಸ್ ಫಿಲ್ ಮಾಡಿಸ್ತಾರೆ. ಆದ್ರೆ ಈಗ ಆ ಬಂಕ್ ಸಿಬ್ಬಂದಿಗೇನೆ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿದ್ದಾರೆ. ಹಾಸನದ ಹಲವು ಭಾಗಗಳಿಂದ ಬರುವಂತ ಆಟೋ ಚಾಲಕರು ಕಂಗಾಲಾಗ್ಬಿಟ್ಟಿದ್ದಾರೆ. ಮುಂಗಡವಾಗಿ ಹಣ ಕಟ್ಟಿದ್ರೂ ಕೂಡ ಗ್ಯಾಸ್ ಕೊಡ್ತಿಲ್ಲ ಅಂತ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಈಗಾಗಲೇ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ಗಳು ಕೂಡ ಕಂಡು ಬರ್ತಿವೆ. ಹಾಗಾಗಿ ಆಟೋ ಚಾಲಕರು ಇನ್ನೇನು ಮಾಡೋದಕ್ಕಾಗುತ್ತೆ? ಯಾರು ಕೂಡ ಬರ್ತಾ ಇಲ್ಲ, ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆಟೋ ಚಾಲಕರ ಸಂಕಷ್ಟ ಕೇಳೋದು ಯಾರು? ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದೆಯಾ? ಕೇಂದ್ರ ಹೇಳುತ್ತೆ ಯಾವುದೂ ತೊಂದರೆ ಇಲ್ಲ, ಇನ್ನೂ ಸ್ಟಾಕ್ ಇದೆ ಅಂತ. ಎಲ್ಲಿ ಸ್ಟಾಕ್ ಇದೆ? ಆಟೋ ಚಾಲಕರ ಸಂಕಷ್ಟ ನೀವೇ ನೋಡ್ತಾ ಇದ್ದೀರಿ.